ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರ್ಗೆ ಬ್ರೇಕ್ ಹಾಕುವುದಕ್ಕೆ ಸಿಎಂ ಈ ದಾಳವನ್ನ ಪ್ರಯೋಗಿಸುತ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆದಷ್ಟು ಬೇಗ ರೀಶಫಲ್ ಪ್ರಕ್ರಿಯೆ ಮುಗಿಸೋದಕ್ಕೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಪುನರ್ರಚನೆ ನಿಧಾನವಾದರೆ ಮತ್ತಷ್ಟು ಕಗ್ಗಂಟಾಗುವಂತಹ ಸಾಧ್ಯತೆ ಇದೆ. ಕಾಲ ಮೀರಿದರೆ ಪ್ರತಿಕೂಲ ರಾಜಕೀಯ ಪರಿಸ್ಥಿತಿ ಸೃಷ್ಟಿಯಾಗುವಂತಹ ಚಾನ್ಸಸ್ ಇದೆ. ಹೀಗಾಗಿ ಸಂಪುಟ ಪುನರ್ರಚನೆಗೆ ಅರ್ಜೆಂಟ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಅನ್ನು ಒಪ್ಪಿಸಿ ಅಧಿವೇಶನಕ್ಕೂ ಮುನ್ನವೇ ಮುಹೂರ್ತ ಇಡೋದಕ್ಕೆ ಸಿಎಂ ರೆಡಿ ಆಗಿದ್ದಾರೆ. ಬಿಹಾರ ಫಲಿತಾಂಶದ ಬೆನ್ನಲ್ಲೇ ದೆಹಲಿ ಫ್ಲೈಟ್ ಅನ್ನು ಹತ್ತುವುದಕ್ಕೆ ಸಿಎಂ ತುದಿಗಾಲಿನಲ್ಲಿ ನಿಂತಿದ್ದಾರೆ. ದೆಹಲಿ ಭೇಟಿಯ ವೇಳೆ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಸಿಎಂ ವರಿಷ್ಠರಿಗೆ ಕೊಡ್ತಾರಂತೆ. ಕನಿಷ್ಠ ಅಂದ್ರೂ 12 ಹಿರಿಯ ಸಕ್ರಿಯರಲ್ಲದ ಸಚಿವರಿಗೆ ಸಿದ್ದರಾಮಯ್ಯ ಸಂಪುಟದಿಂದ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ನಿನ್ನೆ ಬೆಳಗಾಂದಲ್ಲಿ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮೊದಲು ಗೊತ್ತಿದ್ದದ್ದು ವಿಷಯ, ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ. ಆ ಸಂದರ್ಭ ಬರಲಿ, ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ. ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದೆ ಅಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ಸೋಷಿಯಲ್ ಮೀಡಿಯಾದ ನೋಡಿ, ಈಗ ಯತೀಂದ್ರ ಹೇಗೆ ಹೇಳಿದರು ಹಂಗೆ ನಮ್ಮ ಫಾಲೋವರ್ಸ್ನು ಕೂಡ ನಮ್ಮ ಬಗ್ಗೆ ಹೇಳ್ತಿರ್ತಾರೆ. ಅವ್ರ ಭಾವನೆ, ಅವರವರ ಭಾವಕ್ಕೆ ಅವರವರ ಭಕ್ತಿ. ಸರ್, ಕ್ಯಾಬಿನೆಟ್ ಆಶೆ ಪಡ್ತಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ಯಾವುದು ಸಚಿವ ಸ್ಥಾನ? ನಾನು ಯಾವಾಗಲೂ ಯಾವುದು ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ತಾನೇ ಬರುತ್ತೆ. ಅದು ಭಗವಂತನ ದಯಾ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮಂತ್ರಿಮಂಡಲ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ, ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದಿಲ್ಲ, ಅವ್ರು ಬದಲಾವಣೆ ಮಾಡಬೇಕು ಬಿಡಬೇಕು ಅನ್ನೋಂಥ ಆಲೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕಿರ್ತೈತಿ. ಅದಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಒಳ್ಳೇದಂದ್ರೂ ಕೂಡ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ಇಟ್ಕೋಬೇಕು. ಯಾರು ಒಳ್ಳೆ ಕೆಲಸ ಮಾಡೋಂಗಿಲ್ಲ, ಯಾರು ಶಾಸಕರು ಸ್ಪಂದನೆ ಮಾಡೋದಿಲ್ಲ, ಜನರು ಸ್ಪಂದನೆ ಮಾಡೋದಿಲ್ಲ, ಅಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ. ಅಲ್ಲ, ಪದೇ ಪದೇ ನಾ ಮಂತ್ರಿ ಹಾಕಿರ ಅಂತ ಹೇಳೋದು ನನಗೂ ಸರಿ ಅನ್ಸಂಗಿಲ್ಲ. ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ, ನೀವು ಯಾರು ಹೆಚ್ಚು ಮಾತಾಡಬೇಡ್ರಿ, ನಾವು ಏನೇನು ಯಾರ್ಯಾರು ಏನು ಕೆಲಸ ಮಾಡ್ತೀರಿ, ಹೆಂಗೆ ನಿಮ್ಮ ವಿವರಗಳನ್ನು ತೆಗೆದುಕೊಂಡು ನಾವು ತೀರ್ಮಾನ ಮಾಡ್ತೇವೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ನನ್ನ ಗುರಿ ಇರ್ತಕ್ಕಂಥದ್ದು 2028ಕ್ಕೆ ನಾವು ಮತ್ತೆ ಶಾಸಕರಾಗಬೇಕು, ನಮ್ಮ ಸರ್ಕಾರ ಬರಬೇಕು ಅನ್ನೋಂಥ ಗುರಿ ಇಟ್ಕೋಬೇಕು ಹೊರತ ಬೇರೆ ವಿಚಾರ ಏನೂ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಲೆಕ್ಕಾಚಾರ 100 ಇರಬಹುದು. ಬಟ್ ವರಿಷ್ಠರ ಮಟ್ಟದಲ್ಲಿ ಹಿಡಿತ ಸಾಧಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಮೂಲಕ ಯಾವ ರೀತಿಯ ದಾಳವನ್ನು ಉರುಳಿಸಬಹುದು, ಏನು ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಈ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಅಂತ ಹೇಳಿ ಮಸೂದ್? ಪ್ರೇಮ್, ಡಿಸೆಂಬರ್ 8ನೇ ತಾರೀಕಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿದೆ. ಅದಕ್ಕೂ ಮುನ್ನವೇ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಗಳ ವಿಶ್ವಾಸ ಏನಂದ್ರೆ 3-4 ತಿಂಗಳ ಹಿಂದೆನೇ ಹೈಕಮಾಂಡ್ ನಾಯಕರುಗಳು ಪುನರ್ರಚನೆ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗ ಬೇಡ, ಸರ್ಕಾರಕ್ಕೆ 2.5 ವರ್ಷ ಆಗಲಿ, ಆಗ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಒಂದು ಆತ್ಮವಿಶ್ವಾಸ ಇಟ್ಕೊಂಡೆ ಪುನರ್ರಚನೆಗೆ ಲೆಕ್ಕಾಚಾರವನ್ನ ಮುಖ್ಯಮಂತ್ರಿಗಳು ಹೆಣಿತಾ ಇದ್ದಾರೆ. ಬಿಹಾರ ಫಲಿತಾಂಶ ಆದ ಬೆನ್ನಲ್ಲೇ ದೆಹಲಿಗೂ ಕೂಡ ಹೋಗ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ಸಚಿವರ ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ಸಚಿವರ ರಿಪೋರ್ಟ್ ಕಾರ್ಡ್ ಒಂದ್ ಕಡೆ, ಇನ್ನೊಂದ್ ಕಡೆ ಯಾವೆಲ್ಲ ಸಚಿವರನ್ನ ತೆಗಿಬೇಕು ಅನ್ನುವಂಥ ರಿಸ್ಕ್ ತಾವು ತೆಗೆದುಕೊಳ್ಳದೆ ಹೈಕಮಾಂಡ್ ಹೆಗಲಿಗೆ ಅದನ್ನ ಹಾಕ್ತಾರೆ. ಶತಾಯಗತಾಯ ಅಧಿವೇಶನಕ್ಕೂ ಮುನ್ನವೇ ಪುನರ್ರಚನೆ ಮಾಡಿ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾರೆ. ಆದ್ರೆ ಇತ್ತ ಡಿ ಕೆ ಶಿ ಅವರು ಸುಮ್ಮನೆ ಇರ್ತಾರ ಅಂತಂದ್ರೆ ಅದು ಕೂಡ ಇಲ್ಲ. ಡಿ ಕೆ ಶಿ ಅವರು ಪುನರ್ರಚನೆಗೆ ಬ್ರೇಕ್ ಹಾಕಿ ಪವರ್ ಶೇರ್ ಪ್ರಹಸನ ಆಗಲಿ, ಪವರ್ ಶೇರ್ ಕ್ರಾಂತಿ ಆದರೆ ತಮಗೆ ಸ್ಥಾನ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದ್ದಾರೆ. ಅವರು ಕೂಡ ಬಿಹಾರ ಫಲಿತಾಂಶದ ನಂತರ ಮತ್ತೊಮ್ಮೆ ದೆಹಲಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವರ ಸಮಯ ಕೂಡ ಕೇಳಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರು ಕೂಡ ದೆಹಲಿನಲ್ಲೇ ರಾಜ್ಯ ಪಂಚಾಯತಿ ಏನ್ ಮಾಡ್ಕೊಳ್ತಾರೆ ಕಾದ್ ನೋಡಬೇಕು. ಹೈಕಮಾಂಡ್ ನಿರ್ಧಾರ ಏನಿರುತ್ತೆ ಅಂತ. ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಪುನರ್ರಚನೆ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ 2.5 ವರ್ಷದ ಅವಧಿಯ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ, ಕೊಟ್ಟಿಲ್ವೋ ಆ ಒಂದು ಗೊಂದಲ ಕೂಡ ಮನೆ ಮಾಡಿದೆ. ಆದ್ರೆ ಡಿ ಕೆ ಶಿ ಬಣದ ಪ್ರಕಾರ 2.5 ವರ್ಷದ ನಂತರ ಅಧಿಕಾರ ಹಸ್ತಾಂತರ ಆಗುತ್ತೆ, ಭರವಸೆ ಕೊಟ್ಟಿದೆ ಹೈಕಮಾಂಡ್ ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಒಂದ್ ರೀತಿಯಲ್ಲಿ ಅಡಕತ್ತರಲ್ಲಿ ಹೈಕಮಾಂಡ್ ಸಿಗಾಕೊಂಡಿದೆ. ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. 136 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ನಲ್ಲಿ ದಿನ ಬೆಳಗಾದ್ರೆ ಅಧಿಕಾರ ಹಂಚಿಕೆ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರವೇ ಜೋರು ಚರ್ಚೆ ಆಗ್ತಾ ಇದೆ. ನವೆಂಬರ್ನಲ್ಲಾದರೂ ಕೂಡ ಇದಕ್ಕೆ ತೆರೆ ಬಿದ್ದು ಅಭಿವೃದ್ಧಿ ಕೆಲಸಗಳತ್ತ ಮುಖ ಮಾಡುತ್ತಾ ಸರ್ಕಾರ ಅನ್ನೋದನ್ನು ಕಾದ್ ನೋಡಬೇಕಿದೆ.